ಒಂದೇ ಒಂದು ಕ್ಷಣದಲ್ಲಿ ನೀವು ಗಳಿಸಿದ ಪುಣ್ಯಗಳೆಲ್ಲವೂ, ನೀವು ಗಳಿಸಿದ ಯಾವುದೇ ಪುಣ್ಯವಿರಲಿ, ನೀವು ಮಾಡಿದ ದಾನದಕ್ಷಿಣೆ ಇರಲಿ, ಮಂತ್ರ ಜಪ ಇರಲಿ, ನೀವು ಮಾಡಿದ ಯಾವುದೇ ಪುಣ್ಯ ಕಾರ್ಯವಿರಲಿ, ಅದು ಒಂದೇ ಒಂದು ಕ್ಷಣದಲ್ಲಿ ಹಾಳಾಗಬಹುದು. ಒಂದೇ ಒಂದು ಕ್ಷಣದಲ್ಲಿ ಹಾಳಾಗಬಹುದು. ಒಂದೇ ಒಂದು ಕ್ಷಣದಲ್ಲಿ ನೀವು ವರ್ಷಗಳ ಕಾಲ ಗಳಿಸಿದ ಪುಣ್ಯಗಳು ನಿಷ್ಫಲವಾಗಬಹುದು. ನಾವು ಗಳಿಸಿದ ಈ ಪುಣ್ಯ ಕರ್ಮಗಳು ನಮ್ಮದೇ ತಪ್ಪುಗಳ ಕಾರಣದಿಂದಾಗಿ ಹಾಳಾಗಬಹುದು. ಮತ್ತು ಜೂನ್ 15 ಅಂದರೆ ಸೋಮವತಿ ಅಮಾವಾಸ್ಯೆ. ಈ ದಿನದಂದು ಅಂತಹ ಒಂದು ಸುಯೋಗ ಒದಗಿ ಬಂದಿದೆ. ಇದು 1996 ರ ನಂತರ ಅಂದರೆ ಬರೋಬ್ಬರಿ 30 ವರ್ಷಗಳ ನಂತರ ಈ ಅಮಾವಾಸ್ಯೆ ಬಂದಿದೆ. ಸೋಮವತಿ ಅಮಾವಾಸ್ಯೆ. ಈ ದಿನದಂದು ನೀವು ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಅದು 1000 ಪಟ್ಟು ಹೆಚ್ಚಾಗುತ್ತದೆ. ಯಾವುದೇ ರೀತಿಯ ತಪ್ಪು ಅಥವಾ ಪಾಪ ಮಾಡಿದರೆ ಅದು ಕೂಡ 1000 ಪಟ್ಟು ಹೆಚ್ಚಾಗುತ್ತದೆ. ಮತ್ತು ನೀವು ಗಳಿಸಿದ ಪುಣ್ಯಗಳು ವೃದ್ಧಿಯಾಗಬಹುದು. ನೀವು ಗಳಿಸಿದ ಪುಣ್ಯಗಳು ನಾಶವಾಗಲೂಬಹುದು. ನೀವು ತಿಳಿದುಕೊಳ್ಳಲೇಬೇಕಾದ ಆ ಪ್ರಮುಖ ಮಾಹಿತಿ ಯಾವುದು? ಬನ್ನಿ ಸ್ನೇಹಿತರೆ, ಖಂಡಿತವಾಗಿಯೂ ಸುತ್ತಲೂ ಒಂದು ರೀತಿಯ ಭಕ್ತಿಮಯ ವಾತಾವರಣವನ್ನು ನೀವು ನೋಡುತ್ತಿರಬಹುದು. ಯಾರೋ ದಾನಪುಣ್ಯ ಮಾಡುತ್ತಿದ್ದಾರೆ, ಎಲ್ಲೋ ಅನ್ನದಾನ ನಡೆಯುತ್ತಿದೆ, ಎಲ್ಲೋ ಯಾರೋ ಸೇವೆಯಲ್ಲಿ ನಿರತರಾಗಿದ್ದಾರೆ. ಯಾವುದೇ ರೀತಿಯಲ್ಲಾದರೂ ಸರಿ, ಮನುಷ್ಯನು ತನ್ನ ಜೀವನದ ಕಷ್ಟಗಳನ್ನು ಕಡಿಮೆ ಮಾಡಿಕೊಳ್ಳಲು ಈ ರೀತಿಯಾಗಿ ತೊಡಗಿಸಿಕೊಂಡಿದ್ದಾನೆ. ಹೀಗೆ ತೊಡಗಿಸಿಕೊಂಡಿರುವುದು ಸಾಧ್ಯವಿದೆ. ಈ ಸಮಯದಲ್ಲಿ ಹೀಗೆ ಜೋಡಿಸಿಕೊಂಡಿರುವುದು ಅತ್ಯಗತ್ಯವಾಗಿದೆ. ಏಕೆಂದರೆ ಇದು ಪುರುಷೋತ್ತಮ ಮಾಸ ನಡೆಯುತ್ತಿದೆ ಮತ್ತು ಈ ದೊರೆತಿರುವ ಪುರುಷೋತ್ತಮ ಮಾಸ, ಇದರ ಮಹತ್ವ ಬಹಳಷ್ಟಿದೆ. ಅದಕ್ಕಾಗಿಯೇ ನಾನು ನಿಮಗೆ ಕಾಲಕಾಲಕ್ಕೆ ಪದೇ ಪದೇ ಈ ಮಾಹಿತಿಯನ್ನು ನೀಡುತ್ತಿದ್ದೇನೆ. ನೋಡಿ, ಈಗಲೂ ಆ ಸಮಯವಿದೆ. ನಿಮ್ಮ ಜೀವನದ ಸಮಸ್ಯೆಗಳನ್ನು ದೂರ ಮಾಡಬಲ್ಲ ಆ ಕಾರ್ಯವನ್ನು ಮಾಡಿಕೊಳ್ಳಿ. ಈಗ ಒಂದು ಮಾತನ್ನು ಅರ್ಥ ಮಾಡಿಕೊಳ್ಳಿ. ನೋಡಿ, ಯಾವುದೇ ಸಂಕ್ರಾಂತಿ ಬರಲಿ, ಯಾವುದೇ ಅಮಾವಾಸ್ಯೆ ಬರಲಿ, ಯಾವುದೇ ಪೂರ್ಣಿಮೆ ಬರಲಿ, ಅದು ನಿಮ್ಮ ವ್ರತದ ದಿನವಾಗಿರುತ್ತದೆ. ಒಂದು ವೇಳೆ ನೀವು ಈ ಸಮಯದಲ್ಲಿ ಯಾರಾದರೂ ದಾನ ಮಾಡಿದ ಅನ್ನ ಅಥವಾ ನೀರನ್ನು ಸ್ವೀಕರಿಸಿದರೆ ಅದು ನಿಮ್ಮ ಮೇಲೆ ಸಾಲದ ರೂಪದಲ್ಲಿ ಏರಿಬಿಡುತ್ತದೆ ಮತ್ತು ನಿಮ್ಮ ಪಾಪ ಕರ್ಮಗಳನ್ನು ಹೆಚ್ಚಿಸುತ್ತದೆ. ಏಕೆಂದರೆ ಅದು ಪಾಪದ ಶ್ರೇಣಿಗೆ ಬರುತ್ತದೆ ಮತ್ತು ನಿಮ್ಮ ಪುಣ್ಯ ಕರ್ಮಗಳನ್ನು ಕಡಿಮೆ ಮಾಡುತ್ತದೆ, ಅವುಗಳನ್ನು ನಾಶಪಡಿಸುತ್ತದೆ. 1 ತಿಂಗಳ, 1 ವರ್ಷದ, 15 ದಿನಗಳ ಕಾಲ ನೀವು ಗಳಿಸಿದ ಪುಣ್ಯಗಳು ಇಂತಹ ದಿನಗಳಲ್ಲಿ ನಾಶವಾಗಿ ಹೋಗುತ್ತವೆ. ಅದಕ್ಕಾಗಿಯೇ ಹೇಳಲಾಗುತ್ತದೆ, ಅಮಾವಾಸ್ಯೆ ಇರಲಿ, ಸಂಕ್ರಾಂತಿ ಇರಲಿ, ಪೂರ್ಣಿಮೆ ಇರಲಿ, ಅಥವಾ ಈ ರೀತಿಯಾಗಿ ನಿಮ್ಮ ಯಾವುದೇ ವ್ರತ ಇತ್ಯಾದಿಗಳು ಇರಲಿ, ಬೇರೆಯವರು ದಾನವಾಗಿ ನೀಡಿದ ಅನ್ನವನ್ನು ನೀವು ತಿಂದರೆ ನಿಮ್ಮ ವ್ರತವು ಭಂಗವಾಗುವುದಂತೂ ಖಂಡಿತ. ಜೊತೆಗೆ ನಿಮಗೆ ಪಾಪವೂ ತಟ್ಟುತ್ತದೆ. ಏಕೆಂದರೆ ನೀವು ಸಂಪೂರ್ಣ ಶ್ರದ್ಧೆಯಿಂದ, ಸಂಪೂರ್ಣ ನಿಯಮದಿಂದ ಆ ಕಾರ್ಯವನ್ನು ಮಾಡಿದ್ದೀರಿ. ಆದರೆ ಆ ನಿಯಮವನ್ನು, ಆ ಶ್ರದ್ಧೆಯನ್ನು ನೀವು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಈಗ ನೋಡಿ, ಪುರುಷೋತ್ತಮ ಮಾಸ 1996 ರಿಂದ ಈಗ ಲೆಕ್ಕ ಹಾಕಿ 30 ವರ್ಷಗಳಾದವು ಮತ್ತು ಈ 30 ವರ್ಷಗಳಲ್ಲಿ ನಾವು 1 ವರ್ಷಕ್ಕೆ 12 ಅಮಾವಾಸ್ಯೆಗಳನ್ನು ಲೆಕ್ಕ ಹಾಕಿದರೆ ಒಟ್ಟು ಎಷ್ಟು ಅಮಾವಾಸ್ಯೆಗಳಾದವು ಎಂದು ನೀವೇ ಲೆಕ್ಕ ಹಾಕಿ, ಸರಿನಾ? ಇವುಗಳನ್ನು ಲೆಕ್ಕ ಹಾಕಿ ನಂತರ ನಾವು ಇಂದು ಈ ದಿನಾಂಕದವರೆಗೆ ಬಂದು ತಲುಪಿದ್ದೇವೆ. ಇದನ್ನು ಅರ್ಥ ಮಾಡಿಕೊಳ್ಳಿ. ಇಷ್ಟು ವರ್ಷಗಳ ಕಾಯುವಿಕೆಯ ನಂತರ. ಹಾಗಾಗಿ ಈ ಜೂನ್ 15ರ ಸೋಮವತಿ ಅಮಾವಾಸ್ಯೆಗೆ ಒಂದು ವಿಶಿಷ್ಟವಾದ ಮಹತ್ವವಿದೆ, ಒಂದು ವಿಭಿನ್ನವಾದ ಪ್ರಾಮುಖ್ಯತೆ ಇದೆ. ಅದೆಂದರೆ ಈ ದಿನ ನೀವು ಕಲ್ಲನ್ನು ಹಾಕಿದರೂ ಅದು ನಿಮ್ಮ ಜೀವನದಲ್ಲಿ ಚಿನ್ನದ ರೂಪವಾಗಿ ಬದಲಾಗುತ್ತದೆ. ನೋಡಿ, ಚಿನ್ನ, ಬೆಳ್ಳಿ, ವಜ್ರ, ಆಭರಣಗಳು, ಹಣ ಇವೆಲ್ಲವೂ ಭೂಮಿಯ ಮೇಲೆಯೇ ಉಳಿದುಬಿಡುತ್ತವೆ. ಈ ಮಾತನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ನಿಮ್ಮ ಜೊತೆಗೆ ಏನಾದರೂ ಬರುವುದಾದರೆ ಅದು ಕೇವಲ ನೀವು ಮಾಡಿದ ಪುಣ್ಯ ಮಾತ್ರ. ಈಗ ನಾವು ಗರುಡ ಪುರಾಣದ ಪ್ರಕಾರ ಅರ್ಥ ಮಾಡಿಕೊಳ್ಳುವುದಾದರೆ, ಮನುಷ್ಯನು ತನ್ನ ದೇಹವನ್ನು ತ್ಯಜಿಸಿದಾಗ ಅವನು ಒಂದು ಪ್ರಯಾಣವನ್ನು ಹೊರಡುತ್ತಾನೆ. ಆ ಪ್ರಯಾಣವು ಅವನನ್ನು ಯಮಲೋಕದವರೆಗೆ ಕರೆದುಕೊಂಡು ಹೋಗುತ್ತದೆ, ಚಂದ್ರಲೋಕದವರೆಗೆ ಕರೆದುಕೊಂಡು ಹೋಗುತ್ತದೆ. ಯಮಲೋಕ ಎಲ್ಲಿದೆ? ಪಿತೃಲೋಕ ಎಲ್ಲಿದೆ? ಇದನ್ನು ಅರ್ಥ ಮಾಡಿಕೊಳ್ಳಿ. ಇದು ಚಂದ್ರಲೋಕದ ಹತ್ತಿರದಲ್ಲೇ ಇದೆ ಮತ್ತು ಚಂದ್ರಲೋಕದ ಹತ್ತಿರದಲ್ಲೇ ಇದೆ ಮತ್ತು ಚಂದ್ರಲೋಕ ಅಂದ್ರೆ ಸೋಮ, ಸೋಮ ಅಂದ್ರೆ ಚಂದ್ರ, ಚಂದ್ರನ ವಾರವಾಗಿರುತ್ತದೆ. ಇದನ್ನು ಚಂದ್ರವಾರ ಎಂದು ಕರೆಯುತ್ತಾರೆ. ಹಾಗಾಗಿ ಸೋಮ ಅಂದ್ರೆ ನಿಮ್ಮ ಪೂರ್ವಜರು, ನಿಮ್ಮ ಪಿತೃಗಳು ಅಲ್ಲಿರುತ್ತಾರೆ. ಇದರೊಂದಿಗೆ ಸಂಪರ್ಕವಿದೆ. ಇದೇ ಕಾರಣಕ್ಕಾಗಿ ಈ ದಿನ ದಾನ, ಪುಣ್ಯ, ಜಪ ಮತ್ತು ತೀರ್ಥ ಕ್ಷೇತ್ರಗಳಿಗೆ ಭೇಟಿ ನೀಡುವುದಕ್ಕೆ ಅತಿ ಹೆಚ್ಚಿನ ಮಹತ್ವವಿದೆ. ಇದಕ್ಕಾಗಿಯೇ ಇದರ ಪ್ರಾಮುಖ್ಯತೆ ಇದೆ. ಅರ್ಥ ಮಾಡಿಕೊಳ್ಳಿ. ಕುಂಭಮೇಳ ನಡೆದಾಗ, ಮಹಾಕುಂಭವಾದಾಗ ಜನರು ಅಮೃತ ಸ್ನಾನಕ್ಕಾಗಿ ಹೇಗೆ ಹುಚ್ಚರಾಗುತ್ತಾರೆ ಎಂಬುದನ್ನು ನೀವು ನೋಡಿರಬಹುದು. ಏಕೆಂದರೆ ಆ ವೇದಿಕೆ, ಆ ಸಮಯವೇ ಅಂತಹದ್ದಾಗಿರುತ್ತದೆ. ಆ ಸಮಯದಲ್ಲಿ ಮನುಷ್ಯನು ಭಕ್ತಿಯಲ್ಲಿ ತಲ್ಲೀನನಾಗುವುದು ಸಹಜ ಮತ್ತು ಭಕ್ತಿಯಲ್ಲಿ ಯಾರು ಲೀನರಾಗುತ್ತಾರೋ ಅವರು ಶ್ರೀಹರಿಯ ಪಾದ ಕಮಲಗಳನ್ನು ಸೇರಿದಂತೆ. ಈಗ ನಿಮ್ಮ ಜೀವನದಿಂದ ಸಮಸ್ಯೆಗಳು ಕಡಿಮೆಯಾಗುತ್ತಿಲ್ಲ. ನಿಮ್ಮ ಜೀವನದಿಂದ ಕಷ್ಟಗಳು, ತೊಂದರೆಗಳು, ಗೊಂದಲಗಳು ಕೊನೆಯಾಗುತ್ತಿಲ್ಲ. ದಿನಾಲೂ ಏನಾದರೊಂದು ತೊಂದರೆ, ಮಕ್ಕಳ ಬಗ್ಗೆ ಚಿಂತೆ, ಹಣದ ತೊಂದರೆ, ಆರೋಗ್ಯದ ಸಮಸ್ಯೆ, ಏನಾದರೊಂದು ತೊಂದರೆಗಳು ಇರಲು ಕಾರಣವೆಂದರೆ ನಿಮ್ಮ ಪಾಪ ಕರ್ಮಗಳು ಅಷ್ಟೊಂದು ಹೆಚ್ಚಾಗಿವೆ. ತಿಳಿದೋ ತಿಳಿಯದೆಯೋ ಮಾಡಿದ
ತಪ್ಪುಗಳು ನಿಮ್ಮ ಮೇಲೆ ಭಾರವಾಗಿ ಪರಿಣಮಿಸುತ್ತಿವೆ. ಮತ್ತು ನಿಮ್ಮ ಪುಣ್ಯಕರ್ಮಗಳು ಎಷ್ಟು ಕಡಿಮೆಯಾಗಿವೆ ಎಂದರೆ ಅವು ನಿಮ್ಮ ಪಿತೃಗಳಿಗೆ ಸದ್ಗತಿಯನ್ನು ನೀಡಲು ಸಾಧ್ಯವಾಗುತ್ತಿಲ್ಲ. ನಿಮ್ಮ ಪಿತೃಗಳಿಗೆ ಎಲ್ಲಿಯವರೆಗೆ ಸದ್ಗತಿ ದೊರೆಯುವುದಿಲ್ಲವೋ, ನಿಮ್ಮ ಪಿತೃಗಳು ಎಲ್ಲಿಯವರೆಗೆ ಮುಕ್ತಿ ಪಡೆಯುವುದಿಲ್ಲವೋ, ನಿಮ್ಮ ಪಿತೃಗಳು ಎಲ್ಲಿಯವರೆಗೆ ಮುಕ್ತಿ ಪಡೆಯುವುದಿಲ್ಲವೋ, ನಿಮ್ಮ ಪಿತೃಗಳು ಎಲ್ಲಿಯವರೆಗೆ ತೃಪ್ತರಾಗುವುದಿಲ್ಲವೋ, ಅಲ್ಲಿಯವರೆಗೆ ನಿಮ್ಮ ಜೀವನದ ತೊಂದರೆಗಳು ಹಾಗೆಯೇ ಮುಂದುವರಿಯುತ್ತವೆ. ಒಬ್ಬ ಧರ್ಮಪತ್ನಿಯಾದವಳು 2 ರೀತಿಯ ಪಿತೃದೋಷಗಳನ್ನು ಹೊತ್ತು ತರುತ್ತಾಳೆ. ಒಂದು ತನ್ನ ತವರು ಮನೆಯಿಂದ ತಂದಿದ್ದು, ಮತ್ತೊಂದು ಗಂಡನ ಮನೆಗೆ ಬಂದ ಮೇಲೆ ಬಂದದ್ದು. ಹಾಗಾಗಿ ಯೋಚಿಸಿ, ಇದೇ ಕಾರಣಕ್ಕಾಗಿ ಆಕೆಯ ಪೂಜೆ ಪುನಸ್ಕಾರಗಳು ಅತಿ ಬೇಗನೆ ಸ್ವೀಕೃತವಾಗುತ್ತವೆ. ಧರ್ಮಪತ್ನಿ ಮಾಡುವ ಯಾವುದೇ ಪೂಜೆ ಪುನಸ್ಕಾರಗಳಿಂದ ಪತಿಗೆ ಒಳ್ಳೆಯದಾಗುತ್ತದೆ, ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ. ಇದೇ ಕಾರಣಕ್ಕಾಗಿ ತಾಯಂದಿರು ಮತ್ತು ಸಹೋದರಿಯರೊಳಗೆ ಭಕ್ತಿ ಮೂಡಬೇಕೆಂಬ ಗುಣವನ್ನು ಭಗವಂತನೇ ತುಂಬಿ ಕಳುಹಿಸಿದ್ದಾನೆ. ಈಗ ಯಾರು ಭಕ್ತಿ ಮಾಡುತ್ತಿಲ್ಲವೋ ಅವರು ತಮ್ಮ ಜೀವನವನ್ನು ಸ್ವಲ್ಪ ಸುಧಾರಿಸಿಕೊಳ್ಳಿ. ಏಕೆಂದರೆ ನಿಮ್ಮೊಂದಿಗೆ ಇಡೀ ಕುಟುಂಬದ ಪ್ರಗತಿ ಜೋಡಿಸಲ್ಪಟ್ಟಿದೆ. ಅದಕ್ಕಾಗಿಯೇ ನೀವು ನಿಮ್ಮ ಕುಟುಂಬವನ್ನು ಈ ರೀತಿಯಾಗಿ ಮುನ್ನಡೆಸಿ ಪ್ರಗತಿಶೀಲರನ್ನಾಗಿ ಮಾಡಿ ಪಿತೃಗಳನ್ನು ತೃಪ್ತಿಪಡಿಸಿ. ನೀವು ಮನೆಯ ಸೊಸೆಯಾಗಿದ್ದೀರಿ, ಹಾಗಾಗಿ ನೀವು ಬಹಳಷ್ಟು ಯೋಚಿಸಿ ಮುನ್ನಡೆಯಬೇಕು. ಪುರುಷರ ವಿಷಯ ಬಿಡಿ, ಅವರು ಕೇವಲ ಎತ್ತಿನ ಹಾಗೆ ಹೊಲಕ್ಕೆ ಹೋಗುತ್ತಾರೆ, ದುಡಿಯುತ್ತಾರೆ, ಹಣ ತರುತ್ತಾರೆ. ಹೀಗೆ ಅರ್ಥ ಮಾಡಿಕೊಳ್ಳಿ. ಪುರುಷನು ಇಷ್ಟೊಂದು ಕಷ್ಟಪಟ್ಟರೆ ಅವನಿಗೆ ಇಷ್ಟೇ ಫಲ ಸಿಗುತ್ತದೆ. ಆದರೆ ಪತ್ನಿ ಇಷ್ಟೇ ಮಾಡಿದರೂ ಆಕೆಗೆ ಇಷ್ಟೊಂದು ದೊಡ್ಡ ಫಲ ಸಿಗುತ್ತದೆ. ಹಾಗಾದರೆ ಲಾಭ ಎಲ್ಲಿದೆ ಯೋಚಿಸಿ. ನಿಮ್ಮ ಭಕ್ತಿಯಲ್ಲಿ ನಿಜಕ್ಕೂ ಶಕ್ತಿ ಇದೆ. ಆ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಿ. ಅವರು ಮಾಡುತ್ತಿಲ್ಲ, ಇವರು ಮಾಡುತ್ತಿಲ್ಲ ಎಂದು ನೋಡಬೇಡಿ. ನೀವು ಮಾಡುತ್ತಿದ್ದೀರಿ. ಯಾರು ಏನೇ ಹೇಳಿದರೂ ನೀವು ಯಾವುದನ್ನೂ ಕೇಳಬೇಡಿ, ಯಾವುದನ್ನೂ ತಲೆಗೆ ಹಾಕಿಕೊಳ್ಳಬೇಡಿ. ನಿಮ್ಮ ಕೆಲಸವೆಂದರೆ ಕರ್ಮವನ್ನು ಮಾಡುತ್ತಾ ಸಾಗುವುದು. ಅದರ ಪುಣ್ಯ ಫಲವು ಸ್ವಯಂಚಾಲಿತವಾಗಿ ಬ್ಯಾಂಕಿನಲ್ಲಿ ಜಮೆಯಾಗುತ್ತಿರುತ್ತದೆ ಮತ್ತು ಅದು ಆಗುತ್ತಲೇ ಇರುತ್ತದೆ. ಮತ್ತು ಆ ಪುಣ್ಯ ಕರ್ಮಗಳು ಹೇಗೆ ಕೆಲಸಕ್ಕೆ ಬರುತ್ತವೆ ಎಂಬುದಕ್ಕೆ ಒಂದು ಉದಾಹರಣೆ ನೀಡುತ್ತೇನೆ. ಎಂದಾದರೂ ಯಾವುದಾದರೂ ದೊಡ್ಡ ಅಪಘಾತ ಸಂಭವಿಸಿದಾಗ ವಸ್ತುಗಳು ನಾಶವಾಗುತ್ತವೆ, ಆದರೆ ಮನುಷ್ಯ ಬದುಕಿ ಉಳಿಯುತ್ತಾನೆ. ಎಂದಾದರೂ ಯಾವುದಾದರೂ ದೊಡ್ಡ ವಿಪತ್ತು ಎದುರಾದಾಗ ಆ ವಿಪತ್ತಿನ ಅರಿವು ನಿಮಗಾಗುವುದೇ ಇಲ್ಲ. ಅಂದರೆ ಎದುರಿನಿಂದ ಬಂದ ಗುಂಡು ನಿಮ್ಮ ಹಣೆಗೆ ತಗಲಬಹುದಿತ್ತು, ಆದರೆ ಅದು ಹಾಗೆ ಪಕ್ಕದಿಂದ ಹಾದು ಹೋಗುತ್ತದೆ. ಇದು ಪುಣ್ಯಕರ್ಮ. ಮತ್ತು ಇಲ್ಲಿ ನಿಮ್ಮ ಪಿತೃಗಳು ನಿಮಗೆ ಸುರಕ್ಷತೆಯನ್ನು ನೀಡುತ್ತಾರೆ. ಈಗ ನೀವು ಕರ್ಮಗಳು ಎಂತಹವು ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೀರಿ. ನೋಡಿ, ಸೋಮವತಿ ಅಮಾವಾಸ್ಯೆಯ ಈ ದಿನದಂದು ಒಂದು ಮಾತನ್ನು ಖಂಡಿತವಾಗಿ ನೆನಪಿನಲ್ಲಿಡಿ. ಈ ದಿನ ಯಾವುದೇ ಕಾರಣಕ್ಕೂ ಯಾರಿಗೂ ಕೆಟ್ಟದ್ದನ್ನು ಮಾತನಾಡಬೇಡಿ. ಅವಾಚಿಕವಾಗಿ ಅಂದರೆ ಬಾಯಿಯಿಂದಾಗಲಿ, ಮಾನಸಿಕವಾಗಿ ಯಾರಿಗಾದರೂ ಕೆಟ್ಟದ್ದನ್ನು ಯೋಚಿಸುವುದಾಗಲಿ, ಅಥವಾ ಶಾರೀರಿಕ ಬಲದಿಂದ ಯಾರಿಗಾದರೂ ತೊಂದರೆ ಕೊಡುವುದು, ಜಗಳವಾಡುವುದು ಯಾವುದನ್ನೂ ಮಾಡಬೇಡಿ. ಎಷ್ಟು ಸಾಧ್ಯವೋ ಅಷ್ಟು ಶಾಂತವಾಗಿರಿ, ಮೌನವಾಗಿರಿ. ನಿಮ್ಮ ಮನಸ್ಸಿನ ಒಳಗೊಳಗೆ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಜಪಿಸಿ. ಪಿತೃ ದೇವತಾಭ್ಯೋ ನಮ ಎಂದು ಪಿತೃಗಳನ್ನು ಸ್ಮರಿಸಿ. ನಿಮ್ಮ ಇಷ್ಟ ದೇವತೆಗಳನ್ನು, ನಿಮ್ಮ ಕುಲದೇವತೆಯನ್ನು ಸ್ಮರಿಸಿ ಮನಸ್ಸಿನಲ್ಲೇ ಜಪಿಸಿ. ಯಾರಿಗೂ ಕೇಳಿಸುವ ಅಗತ್ಯವಿಲ್ಲ. ನಾನು ಏನು ಮಾಡುತ್ತಿದ್ದೇನೆ ಎಂದು ಯಾರಿಗೂ ಹೇಳುವ ಅಗತ್ಯವಿಲ್ಲ. ಭಾಯಿ, ನಿಮಗೆ ಬೇರೆಯವರಿಗೆ ಹೇಳುವುದರಿಂದ ಏನು ಸಿಗುತ್ತದೆ? ಈ ವಿಷಯಗಳನ್ನು ರಹಸ್ಯವಾಗಿಡಬೇಕು. ಮಂತ್ರ ಜಪ ಮಾಡುವಾಗ ಜಪಮಾಲೆಯನ್ನು ಕೂಡ ಮುಚ್ಚಿಡಲಾಗುತ್ತದೆ. ಹಣ, ಸಂಪತ್ತು ಅಥವಾ ಮನೆಯ ಗೌರವವನ್ನು ಸಮಾಜದಲ್ಲಿ ಹೇಗೆ ಪ್ರದರ್ಶಿಸುವುದಿಲ್ಲವೋ, ಸಮಾಜಕ್ಕೆ ತೋರಿಸುವುದಿಲ್ಲವೋ ಹಾಗೆ ನಿಮ್ಮ ಹಣದ ಪೆಟ್ಟಿಗೆ ಜೊತೆಯಲ್ಲಿಟ್ಟುಕೊಂಡು ತಿರುಗುತ್ತೀರಾ ಏನು? ಹಾಗಾಗಿ ನಿಮ್ಮ ಪುಣ್ಯಕರ್ಮಗಳನ್ನು ಸಹ ರಹಸ್ಯವಾಗಿಯೇ ಮಾಡಬೇಕು. ಈ ಬಗ್ಗೆ ಗಮನವಿರಲಿ. ಈಗ ನೀವು ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದೀರಿ. ಈಗ ಪುಣ್ಯಕರ್ಮಗಳಲ್ಲಿ ಕೆಲವು ಸಣ್ಣ ಪುಟ್ಟ ಕಾರ್ಯಗಳಿರಬೇಕು. ಅದನ್ನು ನೀವು ಈ ದಿನ ಮಾಡಬಹುದು ಮತ್ತು ಮನಸ್ಸಿನಲ್ಲೇ ಹೇಳಿಕೊಳ್ಳಬಹುದು. ಹೌದು, ನಾನು ಮಾಡಿದ್ದೇನೆ ಎಂದು ನಿಮ್ಮ ಒಳಗೊಳಗೆ ನೀವು ಅನುಭವಿಸುತ್ತೀರಿ. ಹೌದು, ನಾನು ನನ್ನ ಪಿತೃಗಳಿಗಾಗಿ ಮಾಡಿದ್ದೇನೆ. ಹೌದು, ನಾನು ದೇವತೆಗಳಿಗಾಗಿ ಪುಣ್ಯಕರ್ಮ ಮಾಡಿದ್ದೇನೆ. ಹೌದು, ನಾನು ನನ್ನ ಜೀವನವನ್ನು ಸುಧಾರಿಸಲು ಪುಣ್ಯಕರ್ಮ ಮಾಡಿದ್ದೇನೆ ಎಂದು. ಆ ಪುಣ್ಯಕರ್ಮ ಯಾವುದು? ಇರುವೆಗಳು, ಕೀಟಗಳು, ಹಸು, ಶ್ವಾನ ಅಂದರೆ ನಾಯಿಗಳು, ಗೋಶಾಲೆ ಇವೆಲ್ಲವನ್ನೂ ನೋಡಿ. ಇಲ್ಲಿಂದ ಪುಣ್ಯವು ನಿಮ್ಮ ಪಿತೃಗಳನ್ನು ತಲುಪುತ್ತದೆ. ಇಲ್ಲಿಂದಲೇ ನಿಮ್ಮ ಪಿತೃಗಳಿಗೆ ಆ ತೃಪ್ತಿ ಸಿಗುತ್ತದೆ. ಅಮಾವಾಸ್ಯೆಯ ದಿನ ಬ್ರಾಹ್ಮಣ ಭೋಜನವನ್ನು ಮಾಡಿಸುವುದನ್ನು ನೀವು ನೋಡಿರಬಹುದು. ಅಂದರೆ ಅಲ್ಲಿ ಆ ಬ್ರಾಹ್ಮಣರು ಮಾತ್ರ ಉಣ್ಣುತ್ತಿರುವುದಿಲ್ಲ. ಪಿತೃಗಳು ಅವರ ಉದರದಲ್ಲಿ ಅಂದರೆ ಅವರ ಹೊಟ್ಟೆಯಲ್ಲಿ ಬಂದು ವಾಸಿಸುತ್ತಾರೆ. ಜೀವಿಗಳೊಳಗೆ ಬಂದು ವಾಸಿಸುತ್ತವೆ. ಅವರ ತೃಪ್ತಿ ಆ ಆಹಾರದಿಂದಲೇ ಆಗುತ್ತದೆ ಎಂದು ತಿಳಿಯಿರಿ. ನಾವು ನೀಡುವ ಯಾವುದೇ ಭೋಜನವೂ ಇವುಗಳ ರೂಪದಲ್ಲಿ ಅವರಿಗೆ ತಲುಪುತ್ತದೆ. ಹಸುವಿಗೆ ಮೇವಿನ ರೂಪದಲ್ಲಿ ತಲುಪುತ್ತದೆ. ಇರುವೆಗಳಿಗೆ ಧಾನ್ಯದ ರೂಪದಲ್ಲಿ ತಲುಪುತ್ತದೆ. ನೀವು ಬ್ರಾಹ್ಮಣ ಭೋಜನ ಮಾಡಿಸಿದರೆ, ಮನೆಯಲ್ಲಿ ಕೂರಿಸಿದರೆ, ಪಿತೋತ್ತರ್ಪಣ ಇತ್ಯಾದಿಗಳನ್ನು ಮಾಡಿಸಿದರೆ ಅವರ ಉದರಕ್ಕೆ ಅಂದರೆ. ಈಗ ಇದಕ್ಕೆ ಪುರಾವೆ ನೈಜ ರಾಮಾಯಣದಲ್ಲಿದೆ. ಶ್ರೀರಾಮ ಮತ್ತು ಸೀತಾಮಾತೆಯು ಯಾತ್ರೆ ಮಾಡುತ್ತಾ ಪುಷ್ಕರ ರಾಜನನ್ನು ತಲುಪಿದಾಗ ಅವರು ಅಲ್ಲಿಗೆ ತಲುಪಿ
ನಮ್ಮ ಪಿತೃಗಳಿಗೆ ಭೋಜನ ಇತ್ಯಾದಿಗಳನ್ನು ಮಾಡಿಸೋಣ ಎಂದು ನಿರ್ಧರಿಸಿದರು. ಆ ಸಮಯದಲ್ಲಿ ಸೀತಾಮಾತೆಯು ಬ್ರಾಹ್ಮಣರಿಗೆ ಅನ್ನವನ್ನು ಬಡಿಸುತ್ತಿದ್ದರು. ಹಾಗೆ ಅನ್ನ ಬಡಿಸುತ್ತಾ ಎಲ್ಲವನ್ನೂ ಮುಗಿಸಿ ಆಕೆ ಒಂದು ಕದಿಯ ಪಕ್ಕಕ್ಕೆ ಹೋಗಿ ನಿಂತುಕೊಂಡರು. ಆಗ ಪ್ರಭು ಶ್ರೀರಾಮರು ಕೇಳಿದರು, ನೀವು ಯಾಕೆ ಇಲ್ಲಿ ಬಂದು ನಿಂತಿದ್ದೀರಿ ಎಂದು. ಅದಕ್ಕೆ ಆಕೆ ಹೇಳಿದರು, ಪ್ರಭು, ನಾನು ಬ್ರಾಹ್ಮಣನ ಹೊಟ್ಟೆಯಲ್ಲಿ ಅಂದರೆ ಉದರದಲ್ಲಿ ಮಾವನವರನ್ನು ಕಂಡೆ ಮತ್ತು ಇನ್ನೊಬ್ಬ ದಿವ್ಯ ಪುರುಷನನ್ನು ಕಂಡೆ. ಅಂದರೆ ಅವರ ತೇಜಸ್ಸು ಪ್ರಕಾಶಿಸುತ್ತಿತ್ತು. ಅಂದರೆ ಅದು ಆ ಕಾಲದ ಮರ್ಯಾದೆ, ಸಂಸ್ಕಾರವಾಗಿತ್ತು. ಇದೇ ಕಾರಣಕ್ಕಾಗಿ ಆ ಸಮಯದಲ್ಲಿ ಅಷ್ಟೊಂದು ಸಂಸ್ಕಾರ, ಮರ್ಯಾದೆ ಇರುತ್ತಿತ್ತು. ನೋಡಿ ಅವರು ಪಕ್ಕಕ್ಕೆ ಹೋಗಿ ನಿಂತುಕೊಂಡರು, ದೃಷ್ಟಿಗೆ ಬೀಳಲಿಲ್ಲ, ಅಂದರೆ ಎದುರಿಗೆ ಬರಲಿಲ್ಲ. ಇದರ ಅರ್ಥವೇನೆಂದರೆ, ಇಲ್ಲಿಂದ ನಮಗೆ ಪುರಾವೆ ಸಿಗುತ್ತದೆ. ನಿಜವಾಗಿಯೂ ನಮ್ಮ ಪಿತೃಗಳು ಈ ರೀತಿಯಾಗಿ ಜೀವಿಗಳೊಳಗೆ ಬಂದು ನೀವು ನೀಡಿದ ಅನ್ನ ನೀರನ್ನು ಸ್ವೀಕರಿಸುತ್ತಾರೆ. ಬಹಳಷ್ಟು ವಿಷಯಗಳಿವೆ. ಈಗ ನನಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ನಿಧಾನವಾಗಿ ನಿಮಗೆ ತಿಳಿಸುತ್ತೇನೆ. ಆದರೆ ಪ್ರಭು ಶ್ರೀರಾಮ ಮತ್ತು ಸೀತಾಮಾತೆಯಿಂದ ಸಿಗುವ ಈ ಪುರಾವೆಗಿಂತ ದೊಡ್ಡ ಸಾಕ್ಷಿ ಬೇರೊಂದಿಲ್ಲ. ಅವರು ಸಾಕ್ಷಾತ್ ಇದನ್ನು ಕಂಡರು. ಯಾರ ಭಾವನೆ ಹೇಗಿರುತ್ತದೋ ಅವರಿಗೆ ಪ್ರಭು ಹಾಗೆಯೇ ಕಾಣಿಸುತ್ತಾರೆ. ನೀವು ಯಾವ ಭಾವನೆಯಿಂದ ಕಾರ್ಯ ಮಾಡುತ್ತೀರೋ ಪ್ರಭು ನಿಮಗೆ ಖಂಡಿತವಾಗಿ ದರ್ಶನ ನೀಡುತ್ತಾರೆ. ನಿಮ್ಮ ಪಿತೃಗಳು ಖಂಡಿತವಾಗಿ ಕಾಣಿಸುತ್ತಾರೆ. ನಿಮಗೆ ಪದೇ ಪದೇ ಕನಸಿನಲ್ಲಿ, ನಿದ್ದೆಯಲ್ಲಿ ಏನೇನೋ ವಿಚಿತ್ರವಾದ ವಿಷಯಗಳು ಏಕೆ ಕಾಣಿಸುತ್ತವೆ? ಯಾರೋ ನೀರು ಕೇಳುತ್ತಿದ್ದಾರೆ, ಯಾರೋ ಒದ್ದಾಡುತ್ತಿದ್ದಾರೆ, ಯಾರಿಗೋ ಏನೋ ಆಗಿ ಹೋಗಿದೆ. ಇದು ನಿಮಗೆ ಈ ಸಮಯದಲ್ಲಿ ಪದೇ ನೆನಪಿಸುತ್ತದೆ. ನೀವು ಅವರಿಗಾಗಿ ಏನನ್ನಾದರೂ ಮಾಡಬೇಕು ಎಂದು. ಇದರಿಂದ ಅವರು ತೃಪ್ತರಾಗಬಹುದು, ಮುಕ್ತಿ ಪಡೆಯಬಹುದು. ನಾವು 5 ಜನ ಸಹೋದರರಾಗಿದ್ದೇವೆ, ನಮಗೆ ಏಕೆ ಪಿತೃದೋಷ ತಟ್ಟಿದೆ ಎಂದು ನೀವು ಯೋಚಿಸುತ್ತಿದ್ದರೆ, ನಿಮಗೆ ಪಿತೃದೋಷ ತಟ್ಟಲು ಕಾರಣವೇನೆಂದರೆ ನಿಮ್ಮ ಜಾತಕದಲ್ಲಿ ಕೆಲವು ದೋಷಗಳಿವೆ. ಕೆಲವು ತಪ್ಪುಗಳನ್ನು ನೀವು ಮನೆಯಲ್ಲಿ ಮಾಡಿಕೊಂಡಿದ್ದೀರಿ, ಕೆಲವು ಕರ್ಮಗಳನ್ನು ನೀವು ಮಾಡುತ್ತಿಲ್ಲ. ಇದರಿಂದಾಗಿ ಆ ತೊಂದರೆ ಇನ್ನಷ್ಟು ಹೆಚ್ಚಾಗಿದೆ. ಹಾಗಾಗಿ ಮಾಡುತ್ತೀರಿ. ನೀವು ದೊಡ್ಡವರೋ ಸಣ್ಣವರೋ ಮಧ್ಯದವರೋ ಯಾರೇ ಆಗಿರಲಿ, ಕರ್ಮ ಮಾಡುವುದು ನಿಮ್ಮ ಕೆಲಸ. ಪುಣ್ಯ ಕರ್ಮ ಮಾಡಲು ಅವಕಾಶ ಸಿಕ್ಕಾಗ ಸುಮ್ಮನೆ ಹೋಗಿ ಮಾಡಿ ಮುಗಿಸಿದ ಮೇಲೆ ಅದರ ಬಗ್ಗೆ ಯೋಚಿಸಬೇಡಿ. ಈಗ ಈ ದಿನ ಏನು ಉಪಾಯ ಮಾಡಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಈ ದಿನ ನೀವು ಶ್ರೀಮದ್ ಭಗವದ್ಗೀತೆಯ 7ನೇ ಅಧ್ಯಾಯವನ್ನು ಪಠಿಸಬೇಕು. ಒಂದು ವೇಳೆ ನಿಮಗೆ ಪಠಿಸಲು ಸಾಧ್ಯವಾದರೆ ಒಳ್ಳೆಯದು. ಇಲ್ಲದಿದ್ದರೆ ಕನಿಷ್ಠ ಪಕ್ಷ ಫೋನಿನಲ್ಲಾದರೂ ಕೇಳಿ. ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಳ್ಳಿ. ಓಂ ನಮೋ ಭಗವತೆ ವಾಸುದೇವಾಯ ಎಂದು ಮನಸ್ಸಿನಲ್ಲೇ ಜಪಿಸಿ. ಈ 7ನೇ ಅಧ್ಯಾಯವು ಪಿತೃಗಳಿಗೆ ಮೋಕ್ಷ ಮತ್ತು ಮುಕ್ತಿಯನ್ನು ಕೊಡುವ ಅಧ್ಯಾಯವಾಗಿದೆ. ಸರಿನಾ? ಇದರ ಮಹಾತ್ಮೆಯೊಂದಿಗೆ ಮೊದಲು ಮಹಾತ್ಮೆಯನ್ನು ಓದಿಕೊಳ್ಳಿ. ನಂತರ ನಿಮಗೆ ಓದಲು ಸಾಧ್ಯವಾಗುತ್ತಿಲ್ಲ ಎನಿಸಿದರೆ ಮೊಬೈಲ್ನಲ್ಲಿ ಹಾಕಿಕೊಳ್ಳಿ. ನೀವು ಇದನ್ನು ಹೇಗೆ ಕೇಳಿದರೂ ಕೈಮುಗಿದು ನಮಸ್ಕರಿಸಿ. ಆಸನದ ಮೇಲೆ ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಳ್ಳಿ ಮತ್ತು ಇದನ್ನು ಪಿತೃಗಳಿಗೆ ಸಮರ್ಪಿಸಿ. 7ನೇ ಅಧ್ಯಾಯದ ಪಾಠವನ್ನು ಅವರ ಹೆಸರಿನಲ್ಲಿ ಇದನ್ನು ನಡೆಸಿ. ಇದೊಂದು ಕೆಲಸವನ್ನು ನಾನು ನಿಮಗೆ ಆಗಾಗ ಹೇಳುತ್ತಿರುತ್ತೇನೆ. ಅತ್ಯಂತ ದೊಡ್ಡ ಕೆಲಸವಿದು. ಹೇಳುವುದಕ್ಕಾದರೆ ಇದು ಕೇವಲ ತೆಂಗಿನಕಾಯಿ, ಬಾಯಿ, ಸಿಹಿತಿಂಡಿಗಳಿಗೆ ಹಾಕಲಾಗುತ್ತದೆ. ಆದರೆ ನಿಜಕ್ಕೂ ಇದು ನಿಮ್ಮ ಜೀವನದಲ್ಲಿ ಮಾಧುರ್ಯವನ್ನು ತುಂಬಬಲ್ಲದು. ನೀವು ಏನು ಮಾಡಬೇಕು? ಈ ರೀತಿಯಾಗಿ ಒಂದು ಒಣ ಕೊಬ್ಬರಿಯನ್ನು ತೆಗೆದುಕೊಳ್ಳಿ. ಆ ಕೊಬ್ಬರಿಯನ್ನು ಮೇಲ್ಭಾಗದಿಂದ ಕತ್ತರಿಸಿ ಅದರೊಳಗೆ ನೀವು ಗೋಧಿ ಹಿಟ್ಟು, ಸಕ್ಕರೆ, ತುಪ್ಪ ಮತ್ತು ಕಪ್ಪು ಎಳ್ಳು ಎಲ್ಲವನ್ನೂ ಮಿಕ್ಸ್ ಮಾಡಿ ಇದರೊಳಗೆ ತುಂಬಿಸಿ ಮತ್ತು ಇದನ್ನು ತೆಗೆದುಕೊಂಡು ಹೋಗಿ. ಈ ದಿನ ಜೂನ್ 15ರ ಸೋಮವತಿ ಅಮಾವಾಸ್ಯೆ ಇದೆ. ಈ ದಿನ ನೀವು ಯಾವುದೇ ಧಾರ್ಮಿಕ ಸ್ಥಳಕ್ಕೆ ಹೋಗಿ ಮರದ ಕೆಳಗೆ ಇಟ್ಟುಬಿಡಿ. ಇಲ್ಲದಿದ್ದರೆ ಆಲದ ಮರ ಅಥವಾ ಅರಳಿ ಮರ ಯಾವುದಾದರೂ ಇರಲಿ, ಅದರ ಕೆಳಗೆ ಇಡಿ. ಮತ್ತು ಅಲ್ಲಿಗೆ ಹೋಗುತ್ತಿದ್ದರೆ ಅರಳಿ ಮರಕ್ಕೆ ನೀರನ್ನು ಖಂಡಿತವಾಗಿ ಅರ್ಪಿಸಿ. ನಿಮ್ಮ ಮನೆಯ ಆಸುಪಾಸಿನಲ್ಲಿದ್ದರೆ ಆ ನೀರಿಗೆ ಒಂದು ಚಿಟಿಕೆ ಕಪ್ಪು ಎಳ್ಳನ್ನು ಬೆರೆಸಿಕೊಳ್ಳಿ. ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಈ ಕಾರ್ಯಗಳನ್ನು ನೀವು ಮಾಡಿಕೊಂಡಿದ್ದೀರಿ. ಮತ್ತು ಇನ್ನೊಂದು ಮಾತನ್ನು ಅರ್ಥ ಮಾಡಿಕೊಳ್ಳಿ. ಮನೆಯಲ್ಲಿ ಏನಾದರೂ ವಾಸ್ತು ದೋಷವಿದ್ದಾಗ ಪಿತೃದೋಷವು ಇನ್ನಷ್ಟು ಹೆಚ್ಚಾಗುತ್ತದೆ. ಹಾಗಾಗಿ ಈ ಎಲ್ಲಾ ತೊಂದರೆಗಳನ್ನು ದೂರ ಮಾಡಲು ನಾನು ನಿಮಗಾಗಿ ಒಂದು ಸರಳವಾದ ಪರಿಹಾರವನ್ನು ತಂದಿದ್ದೇನೆ. ಗೋಶಾಲೆಗೆ ಹೋಗಿ ಹಸುವಿಗೆ ಹಸಿರು ಮೇವನ್ನು ನೀಡಿ ಬನ್ನಿ. ಯಾಕೆಂದರೆ ಮೇವಿನ ರೂಪದಲ್ಲಿ, ನಿಮ್ಮ ಪಿತೃಗಳ ರೂಪದಲ್ಲಿ ನೀವು ಪಿತೃಗಳಿಗಾಗಿ ಇದನ್ನು ಮಾಡುತ್ತಿದ್ದೀರಿ. ಇದರಿಂದ ನಿಮ್ಮ ಪಿತೃಗಳಿಗೆ ಆ ಭೋಜನ ತಲುಪುತ್ತದೆ. ಮತ್ತು ಶುಭ ರೀತಿಯಲ್ಲಿ ಗೋಮಾತೆಯ, ಹಸುವಿನ ಕೇವಲ ಸ್ಪರ್ಶದಿಂದ ಅವುಗಳ ಹತ್ತಿರ ಹೋಗಿ ನಿಮ್ಮ ಪ್ರಾರ್ಥನೆಯನ್ನು ಹೇಳಿಕೊಳ್ಳುವುದರಿಂದಲೇ ಎಲ್ಲಾ ದೇವತೆಗಳಿಗೆ ನಿಮ್ಮ ಪ್ರಾರ್ಥನೆ ತಲುಪುತ್ತದೆ. ಹೀಗೆ ಮಾಡಿಕೊಳ್ಳಿ. ಅವಕಾಶವಿದೆ, ಇದನ್ನು ಕೈಬಿಡಬೇಡಿ. ಹೀಗೆ ಬಹಳಷ್ಟು ವಿಷಯಗಳಿವೆ. ವಿಡಿಯೋ ತುಂಬಾ ದೊಡ್ಡದಾಗುತ್ತದೆ. ಹಾಗಾಗಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳುತ್ತಿದ್ದೇನೆ. ಈ ರೀತಿಯಾಗಿ ಎಲ್ಲವನ್ನೂ ಮಾಡಿ. ಇನ್ನುಳಿದಂತೆ ಒಂದು ವೇಳೆ ನಿಮಗೆ ಅವಕಾಶ ಸಿಕ್ಕರೆ ಯಾವುದಾದರೂ ತೀರ್ಥ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಿಮ್ಮ ಪಿತೃಗಳಿಗಾಗಿ ಪಿಂಡದಾನ, ತರ್ಪಣವನ್ನು ಮಾಡಿಸಿ ಬನ್ನಿ.
ಇದು ತುಂಬಾ ಚಿಕ್ಕ ಪ್ರಕ್ರಿಯೆಯಾಗಿರುತ್ತದೆ. ಇನ್ನುಳಿದಂತೆ ಈ ರೀತಿಯ ಇತರ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಬರೆಯಿರಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ.